ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಐಎನ್ಟಿಯುಸಿ, ಹಾಪ್ಕಾಮ್ಸ್ ನೌಕರರ ಸಂಘ ಮತ್ತು ಅಭಿವೃದ್ಧಿ ಸಂಘದ ಕ್ರಮ ಸಂಖ್ಯೆ 1 ಸೇಬಿನ ಗುರುತಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಡೆದ ಹಾಪ್ಕಾಮ್ಸ್ ಚುನಾವಣೆಯಲ್ಲಿ ಶ್ರೀ ರಾಜಣ್ಣನವರ ತಂಡ ಜಯಬೇರಿ ಬಾರಿಸಿದೆ. ಇವರಿಗೆ ನಮ್ಮ ವಾಹಿನಿ ವತಿಯಿಂದ ಶುಭಾಶಯಗಳು. जय श्री राम. ಓಕೆನಾ? ಓಕೆ ಓಕೆ ಹೇಳಿ, ವಿಶ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಇನ್ನು ಮುಂದೆ ನಾವು ತುಂಬಾ ಋಣಿಯಾಗಿದ್ದೀವಿ ಸರ್. ನಮ್ಮ ನೌಕರ ಬಾಂಧವರಿಗೆ ಈ ಮೂಲಕ ಏನಾದ್ರು ಹೊಸ ವರ್ಷಕ್ಕೆ ಹೊಸ ಆಡಳಿತ ವ್ಯವಸ್ಥೆನ ಜಾರಿಗೆ ತರ್ತೀವಿ. ನಮ್ಮೆಲ್ಲರೂ ಸಂಕಲ್ಪ, ನಮ್ಮ ಸಂಕಲ್ಪ. ದಯವಿಟ್ಟು ನಾಳೆಯಿಂದ ಬದಲಾವಣೆಗೆ ನಾಂದಿ ಆಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ದೇವ್ರ ಮುಂದೆ ಸಂಕಲ್ಪ ಮಾಡಿದ್ರು. ಕೆಲಸಗಳು ಆಗುತ್ತೆ. ಅಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಬಾಹ್ಯ ಬೆಂಬಲದಿಂದ ನಮ್ಮ ರಾಜಣ್ಣನ ಗೆಲ್ಸ್ಕೊಂಡಿದ್ದೀವಿ. ಇದು ಕಾರಣ ಇಷ್ಟೇ, ನಮ್ಮ ರೈತರುಗಳು ಇಲ್ಲಿ ಸಂಸ್ಥೆಗೆ ಬರಂಗಾಗಬೇಕು. ಇದು ಮೊದಲನೇ ಆದೇಶ. ಮತ್ತೆ ಸಂಸ್ಥೆನ ಉತ್ತೇಜನ ಜಾಸ್ತಿ ಮಾಡಿ ಇಲ್ಲಿನ ಉತ್ಪತ್ತಿ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿ ನಮಗೆ ಇವಾಗ ಏನು 20,000 ಸಂಬಳ ಕೊಡ್ತಾವ್ರೆ ಸಂಸ್ಥೆಯಲ್ಲಿ, ಅದು 40,000 ರಿಂದ 50,000 ಆಗ್ಬೇಕು ಅನ್ನೋದು ನಮ್ಮ ಗುರಿ. ನಾವೇ ದುಡ್ದು ನಾವೇ ತಿನ್ನುವಂತ ವ್ಯವಸ್ಥೆ ಇಲ್ಲಿರೋದ್ರಿಂದ ರೈತರು ಬರೋದ್ರಿಂದ ನಾವು ಕಮ್ಮಿ ದರದಲ್ಲಿ ಮಾರಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಸುಖವಾಗಿರಿಸ್ಕೊಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದು ದಯವಿಟ್ಟು ಹೇಳಿ. ರೈತರು ಇವಾಗ ಆಲ್ಮೋಸ್ಟ್ ಎಲ್ಲ ದಲ್ಲಾಳಿ ಕಡೆಯಿಂದ ಬರ್ತಾ ಇದ್ದಾರೆ. ಈಗ ದಲ್ಲಾಳಿ ಸರ್, ನಾವು ದಳ್ಳಾಳಿ ಬಿಟ್ಟು ನಮ್ಮ ಹತ್ರ ಬರಬೇಕು ಅಂತ ಅಂದ್ರೆ ಆರ್ಥಿಕವಾಗಿ ಸಬಲರಾಗಿಲ್ಲ. ಇಲ್ಲಿ ಹಾಪ್ಕಾಮ್ಸ್ ನಲ್ಲಿ ಆರ್ಥಿಕ ನಷ್ಟ ಇರೋದ್ರಿಂದ ನಾವು ಸರ್ಕಾರದಿಂದ ನಷ್ಟನ ತುಂಬಿಸೋ ಕೆಲಸ ಮಾಡಿಕೊಂಡು ದಯವಿಟ್ಟು ರೈತರು ಬರಂಗ ಸರ್ಕಾರ ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ. ಸರ್ಕಾರ ಯಾವಾಗ್ಲೂ ನಮ್ ಜೊತೆ ಕೋಆಪರೇಷನ್ ಇದೆ. ನಾವ್ ಇಲ್ಲಿಂದ ಸರ್ಕಾರಕ್ಕೆ ಏನು ಮನವಿ ಕೊಡ್ಬೇಕು ಅದನ್ನ ನಾವು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ. ಪ್ರತಿ ಐಟಮ್ ಮಳಿಗೆನಲ್ಲಿ ಪ್ರತಿ ಐಟಮ್ ಇಡುವಂತ ವ್ಯವಸ್ಥೆನ ನಾವು ನಮ್ಮ ನೌಕರರ ಕಡೆಯಿಂದ ಮಾಡ್ತೀವಿ. ಈಗ 250 ನೌಕರರು ಏನು ನಮ್ಮನ್ನ ಗೆಲ್ಸಿದ್ದಾರೆ, ಇವರೆಲ್ಲ ಮಾರಾಟ ಮಳಿಗೆಯವರೇ, ಬೇರೆ ಎಲ್ಲಿಂದನೋ ಬಂದು ಗೆಲ್ಸಿಲ್ಲ. ಅವರ ಹಿತ ಕಾಪಾಡೋದು ನಮ್ಮ ಉದ್ದೇಶ ಆಗಿರ್ತದೆ. ದಯವಿಟ್ಟು ಕಾಪಾಡ್ತೀವಿ. ಸರ್, ಹಾಪ್ಕಾಮ್ಸ್ ಅಲ್ಲಿ ಆಕ್ಚುಲಿ ನಾವು ಈ ಹಿಂದೆ ನಮಗೆ ಒಂದು 13 ಓಟಿಂದ ಸೋತಿದ್ವಿ. ಆ ಒಂದು ಸಂಘಟನೆ ನೌಕರರು ಯಾವುದೇ ರೀತಿ ಸ್ಪಂದಿಸದೇ ಇರೋದ್ರಿಂದ, ಅವ್ರ ದೌರ್ಜನ್ಯ ತಡ್ಕೊಳ್ಳೋಕೆ ಆಗದೇ ಇರೋದ್ರಿಂದ ಇವತ್ತು ಹಾಪ್ಕಾಮ್ ನೌಕರರು ಅವ್ರು ನೊಂದು ಇವತ್ತು ನಮ್ಮ ಜಯಶೀಲರಾಗಿ ಮಾಡಿದ್ದೀವಿ. ಮುಂದೆ ಅವ್ರು ಏನು ಸೇವೆ ಮಾಡಬೇಕು ಅದನ್ನು ಕಂಕಣಬದ್ಧವಾಗಿ ನಾವು ಮಾಡ್ತೀವಿ ಸರ್. ಹಳದಿ ನೆನಪು ಬಿದ್ದಿರುವಂಥ ವಿಷಯಗಳನ್ನ ತಗೊಂಡು ಈ ಸಭೆಯಿಂದ ಜಾರಿ ಮಾಡ್ತಾರೆ. ಖಂಡಿತ ಏನು ಇವತ್ತು ಅಜೆಂಡಾ ಒಂದು ಬೇಡಿಕೆ ಇಟ್ಟಿದ್ದೀವಿ, ಒಂದು ಅಜೆಂಡಾ ಕೊಟ್ಟಿದ್ದೀವಿ ಪ್ರಣಾಳಿಕೆಗಳು ಅಂತ. ಅದನ್ನ 100ಕ್ಕೆ 100 ಭಾಗ ನೆರವೇರಿಸ್ತೀವಿ. ಪ್ರಣಾಳಿಕೆ ಅಲ್ಲಿದೆ. ನಮ್ಮ ನೌಕರರಿಗೆ ಏನು ಇವತ್ತು 88 ಜನಕ್ಕೆ ಸಂಬಳ ಇಡಿಸಿದ್ರು, ಶಾರ್ಟೇಜ್ಗೆ 2% ಬಡ್ಡಿ ಹಾಕ್ತಿದ್ರು. ಆಮೇಲೆ ರೇಷನ್ ಕಾರ್ಡ್ ವಿನಾಕಾರಣ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಅವ್ರನ್ನ ರೇಷನ್ ಕಾರ್ಡ್ ದಂಡ ಕಟ್ಟಬೇಕು ಅಂತ ಕಿಡಿಗೇಡಿಗಳು ಸೇರ್ಕೊಂಡು 25 ಸಂಬಳ ಹಾಕ್ತಿದ್ರು. ಅದನ್ನ ತಪ್ಪಿಸಿ 5 ರಿಂದ 10 ತಾರೀಕು ಸಂಬಳ ಕೊಡಿಸೋದು, ನೌಕರಿಗೆ ಏನೇ ತೊಂದರೆ ಆದ್ರೂ ಕಾಪಾಡೋದು, ಪರಿಷ್ಕೃತ ವೇತನ ತಗೊಂಡಿಲ್ಲ ಅದನ್ನ ಜಾರಿ ಮಾಡಿಸೋದು, ಸಂಸ್ಥೆ ನೌಕರರನ್ನು ಮತ್ತೆ ರೈತರ ಕಾಪಾಡಿಕೊಂಡು ನಮ್ಮ ಜೀವನ ಸುಖಮವಾಗಿ ಇಟ್ಕೊಳ್ಳೋದೇ ಒಂದು ಜೀವನ ಉದ್ದೇಶ. ರೈತರ ಬಗ್ಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.